ನಮಸ್ಕಾರ ಪ್ರಿಯ ವೀಕ್ಷಕರೇ, ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು. ಬೆಂಗಳೂರು ಇದು ಕರ್ನಾಟಕ ಏನಂದ್ರೆ ಸಾಕಷ್ಟು ಟೂರಿಸ್ಟ್ ಮಂದಿ ಎಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದಾರೆ. ನೋಡಿ ಎಷ್ಟು ಒಂದು ಕಾಣ್ತಾ ಇದೆ ಇಲ್ಲೆಲ್ಲ. ನಾವು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡ ತಾಲೂಕು ಬಾಳ ಗ್ರಾಮಗಳಿಂದಲೂ ಕೂಡ ಆಗಮಿಸಿದ್ದಾರೆ. ಇನ್ನೇನು ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕಿನಲ್ಲಿ ಇಂದಲೂ ಕೂಡ ಮಲಗಿನಕೊಪ್ಪದಿಂದಲೂ ಕೂಡ ಆಗಮಿಸಿದ್ದಾರೆ. ಹಾಗೂ ಸುಮಾರು ಕಾರ್ಮಿಕರ ಸಂಘ ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಹೋರಾಟ ಮಾಡ್ತಾ ಇದೆ. ಜನರ ಸಮಸ್ಯೆ ಏನೈತೆ ಅನ್ನೋದನ್ನು ಹೋರಾಟ ಮಾಡಿ ಸರ್ಕಾರದ ಮುಂದೆ ನಾವು ಮನವಿಯನ್ನು ಇಡ್ತಾ ಇದ್ದೇವೆ. ಅದಕ್ಕೆ ತಕ್ಷಣ ಸರ್ಕಾರ ಮನವೊಲಿದು ಅವರ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಮ್ಮ ವಾಹಿನಿ ಕೇಳ್ತಾ ಇದೆ. ಅವರಿಗೆ ಇನ್ನಷ್ಟು ಅವರ ಸಂಘ ಬೆಳೀಲಿ ಅಂತೇಳಿ ನಮ್ಮ ವಾಹಿನಿಯಿಂದ ಬೆಂಬಲಿಸ್ತೀವಿ. ಧನ್ಯವಾದಗಳು. ಇದು 100 ಹಾಜರಿ ಹಾಕಿದ್ರೆ ನಮ್ಗೆ ಎಲ್ಲಿ ಗೀಟೋದಿಲ್ರಿ. ಇದು ವರ್ಷಕ್ಕೆ 200 ಹಾಜರಿ ಕೊಡ್ರಿ ಅವ್ರು. ಈಗ 349 ರೂಪಾಯಿ ಪೈಸೆ ಕೊಡ್ತಾರೆ. ಅದು ನಮ್ಗೆ ಎದಕ್ಕೂ ಸಾಲೋದಿಲ್ರಿ. ನಮಗೀಗ 600 ರೂಪಾಯಿ ಪೇಮೆಂಟ್ ಮಾಡಿರಿ. ನಮಗೆಲ್ಲ ಶೌಚಾಲಯ ಇಲ್ಲ, ಶೌಚಾಲಯ ಇಲ್ದಿದ್ದವ್ರಿಗೆ ಶೌಚಾಲಯ ಕೊಡ್ರಿ, ನೀರು ಇಲ್ದಿದ್ದವ್ರಿಗೆ ನೀರಿಂದ ಇದನ್ನು ಕೊಡ್ರಿ, ಕೆಲಸ ಇಲ್ದಿದ್ದವ್ರಿಗೆ ಕೆಲಸ ಕೊಡ್ರಿ. ಈಗಾಗಲೇ ಮನೆ ಒಬ್ಬೊಬ್ಬರಿಗೆ ಮನೆ ಇಲ್ಲ, ಮನೆ ಇಲ್ದಿದ್ದವ್ರಿಗೆ ಮನೆ ಕೊಡ್ರಿ. ಈಗ ಅದು ಈಗ ಕಡಿಮೆ ಆಗಿದೆ ಬಜೆಟ್. ಒಂದು ಪ್ಲಾಟಿಗೆ ಎಷ್ಟು ರೊಕ್ಕ ಕೊಡ್ಬೇಕು ನಿಮ್ಗೆ? ನಮಗೂ ಒಂದು 10 ಲಕ್ಷ ಕೊಟ್ಟರೆ ಬರ್ತೈತ್ರಿ, ಸಾಲ್ತೈತಿ. ಈಗ ಏನೋ ಮಾಡ್ಕೋತಾರ. ಇವು 1 ಲಕ್ಷ 2 ಲಕ್ಷ ಅಂದ್ರೆ ನಮಗೆ ಸಾಲೋದಿಲ್ಲ. 10 ಲಕ್ಷ ಕೊಟ್ರೆ ಏನಾರ ಒಂದು ಮಾಡ್ಕೋಬೋದು ನಾವು. ಬುನಾದಿಗೆ ನಮಗೆ ಸ್ವಲ್ಪ 1 ಲಕ್ಷ 2 ಲಕ್ಷ ಕೊಟ್ರೆ ಬುನಾದಿಗೆ ಸಾಲೋದಿಲ್ರಿ. ಅದ ಏನಾರ ಮಾಡಿ ಒಂದು 10 ಲಕ್ಷ ಕೊಟ್ರೆ ಏನೋ ಒಂದು ಮಾಡ್ಕೋಬೋದ್ರಿ ಕೈಯಿಂದ ಹಾಕಿ. ಮತ್ತೆ ಅದು 10 ಲಕ್ಷ ಕೊಟ್ಟರು ಎದಕ್ಕೂ ಸಾಲೋದಿಲ್ಲ. ನಾವು ಮಾಡೋ ಕೆಲ್ಸಕ್ಕೆ ನಮಗೇನೋ ಎಲ್ಲ ತುಟ್ಟಿನ ಅದಾವ. ಈಗ ಏನು ತಂದ್ರೂ ಅದಕ್ಕೆ ರೊಕ್ಕ ಎಷ್ಟು ಕೊಡ್ತೇವೆ ಎಷ್ಟು ಬಿಡ್ತೇವೆ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಅಷ್ಟು ಈಗ 10 ಲಕ್ಷ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀಮತಿ ದೀಪಿಕಾ ಬಿನೈಕರ್, ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯತ್ ಹುಮ್ನಾಬಾದ್, ಬೀದರ್ ಜಿಲ್ಲೆ. ತಮ್ಗೆಲ್ರಿಗೂ ಗೊತ್ತಿದ್ದಂಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಸಾಲಿನಲ್ಲಿ ಪ್ರತಿ ಕೂಲಿಕಾರರಿಗೆ ಒಂದು ದಿನಕ್ಕೆ 349 ರೂಪಾಯಿ ಕೊಡ್ತಾ ಇದ್ರು. ಈಗ ಸರ್ಕಾರದ ಆದೇಶ ಆಗಿದೆ, ಬರುವಂತ ನೆಕ್ಸ್ಟ್ ವರ್ಷದಿಂದ ಏಪ್ರಿಲ್ 1ನೇ ತಾರೀಕಿಂದ ಪ್ರತಿ ಕೂಲಿಕಾರರಿಗೆ ಒಂದು ದಿನಕ್ಕೆ 370 ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲಾ ಕೂಲಿಕಾರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ, 1ನೇ ತಾರೀಕಿಂದ ನೀವೆಲ್ಲರೂ ಬಂದು ಈ ಉದ್ಯೋಗ ಖಾತ್ರಿ ಯೋಜನೆಯ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್